ಎಲ್ಲ ಅನಿಮೆ ಫ್ರೆಂಡ್ಸ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಅನಿಮೆ ರಿವ್ಯೂಸ್ಗೆ. ನಾನಿವತ್ತು ವರ್ಲ್ಡ್ಸ್ ಬಬಲ್ ಅಪ್ ಲೈಕ್ ಅ ಸೋಡಾ ಪಾಪ್ ಎಂಬ ಮೂವಿ ಬಗ್ಗೆ ಮಾತಾಡ್ಕೊತಿದ್ದೀನಿ. ಈ ಮೂವಿಯ ರನ್ ಟೈಮ್ 1 hour 27 minutes ಅನ್ಕೋತೀನಿ. ಮತ್ತು ಮೊದಲೇದಾಗಿ ನಾನು ಈ ಮೂವಿಯ ಆ್ಯನಿಮೇಷನ್ ಸ್ಟೈಲ್ ಮತ್ತು ಈ ಮೂವಿಯ ಪೋಸ್ಟರ್ ನೋಡ್ಬಿಟ್ಟು ಈ ಮೂವಿನ ಇಗ್ನೋರ್ ಮಾಡಿದ್ದೆ, ನೋಡೋದು ಬೇಡ ಅಂತ. ಆದರೂ ಈ ಮೂವಿ ನೋಡಬೇಕು ಅಂದ್ಕೊಂಡು ಇವತ್ತು ಈ ಮೂವಿನ ನೋಡಿದೆ ನಾನು. ಯೂಶ್ವಲಿ ಎಲ್ಲರಿಗೂ ಈ ಥರ ಆ್ಯನಿಮೇಷನ್ ಸ್ಟೈಲ್ ಇಷ್ಟ ಆಗಲ್ಲ. ಒಂದು ಪಾಪಿ ಕಲರ್ ಯೂಸ್ ಮಾಡಿದ್ದಾರೆ, ಒಂದು ವಾಟರ್ ಕಲರ್ ಲೈಕ್ ಆ್ಯನಿಮೇಷನ್ ಅನ್ಬೋದು ಇದನ್ನು. ಆದರೆ ಮೂವಿ ನೋಡ್ಬೇಕಾದ್ರೆ ಅನಿಸ್ತು ನನಗೆ ಓವರ್ ಆ್ಯನಿಮೇಷನ್ ಓಕೆ ಅನ್ಬೋದು, ನಾವು ಅಡ್ಜಸ್ಟ್ ಮಾಡ್ಕೋಬೋದು, ತುಂಬ ಏನು ಪ್ರಾಬ್ಲಮ್ ಆಗಲ್ಲ, ನೋಡ್ಬೋದು. ಈ ಮೂವಿಯ ಸ್ಟೋರಿ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ಇಬ್ಬರು ಮೈನ್ ಕ್ಯಾರೆಕ್ಟರ್ಸ್ ಇದ್ದಾರೆ. ಒಬ್ಬ ಮೈನ್ ಕ್ಯಾರೆಕ್ಟರ್ ಹೆಸರು ಚೆರಿ ಮತ್ತು ಇನ್ನೊಬ್ಳ ಹೆಸರು ಸ್ಮೈಲ್. ಈ ಮೂವಿ ಸ್ಟೋರಿಯಲ್ಲಿ ಇಬ್ಬರು ಮೈನ್ ಕ್ಯಾರೆಕ್ಟರ್ಗೆ ಒಂದೊಂದು ಇಂಟ್ರೆಸ್ಟ್ ಇದೆ. ಇಲ್ಲಿ ಸ್ಮೈಲ್ ಒಬ್ಬಳು ಇನ್ಫ್ಲುಯೆನ್ಸರ್, ಅವಳು ಲೈವ್ ಸ್ಟ್ರೀಮ್ ವ್ಲಾಗ್ ಆ ಥರ ವೀಡಿಯೋಸ್ ಮಾಡ್ತಾ ಇರ್ತಾಳೆ, ಹಾಗೆ ತುಂಬ ಫೇಮಸ್ಸು ಆಗಿರ್ತಾಳೆ. ಆದರೆ ಅವಳಿಗೊಂದು ಪ್ರಾಬ್ಲಮ್ ಇದೆ, ಅವಳು ಯಾವಾಗಲೂ ತನ್ನ ಮಾಸ್ಕ್ ಹಾಕ್ಕೊಂಡಿರ್ತಾಳೆ. ಯಾವಾಗಲೂ ಮಾಸ್ಕ್ ಅಂತಾಗ ನೆನಪಾಗುತ್ತೆ, ಈಗಲೂ ಸುಮಾರು ಜನ ಮಾಸ್ಕ್ ಹಾಕೋತಾ ಇದ್ದಾರೆ. ಕೊರೋನಾ ಬಂದಿದ್ದು 2019 ಆದಮೇಲೆ ತುಂಬ ನೋಡಿದ್ದೀನಿ ಮಾಸ್ಕ್ ಹಾಕೊಳ್ಳೋದು. ಹಾಗೆ ಕೊರೋನಾ ಹೋದರೂ ಕೆಲವೊಬ್ಬರು ಇನ್ನೂ ಮಾಸ್ಕ್ ಯೂಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ನೋಡಿದೆ ನಾನು ಈ ಮೂವಿ ಯಾವಾಗ ರಿಲೀಸ್ ಆಗಿದ್ದು ಅಂತ. ಅವಾಗ ನೋಡಿದಾಗ ಗೊತ್ತಾಯ್ತು ಈ ಮೂವಿ 2021 ರಿಲೀಸ್ ಆಗಿತ್ತು. ಅಂದರೆ ಕೊರೋನಾ ಬಂದ ಆದಮೇಲೆ ಈ ಮೂವಿ ರಿಲೀಸ್ ಆಗಿದೆ. ಓಕೆ, ಅವಳು ಏನಕ್ಕೆ ಮಾಸ್ಕ್ ಹಾಕ್ತಿದ್ದಾಳೆ ಅಂದರೆ ಅವಳಿಗೊಂದು ಬ್ರೇಸಿಸ್ ಹಾಕಿದ್ದಾರೆ. ಅವಳು ಅಲ್ಲೂ ಸ್ವಲ್ಪ ಮುಂದೆ ಬಂದಿದೆ, ಅದಕ್ಕಾಗಿ ಅವಳು ಬ್ರೇಸಿಸ್ ಹಾಕಿದ್ದಾರೆ. ಹಂಗಾಗಿ ಅವಳು ತುಂಬ ಇಷ್ಟ ಇಲ್ಲ ಅದ್ರ ಬಗ್ಗೆ. ಅವಳು ಅದನ್ನು ಎಲ್ಲೂ ತೋರ್ಸೋಕ್ಕೆ ಇಷ್ಟಪಡಲ್ಲ, ಅದಕ್ಕೆ ಅವಳು ಯಾವಾಗಲೂ ತನ್ನ ಮಾಸ್ಕ್ ಹಾಕ್ಕೊಂಡಿರ್ತಾಳೆ. ಆದರೆ ಅವಳಿಗೆ ಲೈವ್ ಸ್ಟ್ರೀಮ್ ಮಾಡೋದು ತುಂಬಾ ಇಷ್ಟ, ಅದಕ್ಕಾಗಿ ಅದನ್ನು ಕೂಡ ಮಾಡ್ತಾ ಇರ್ತಾಳೆ ಅವಳು. ಹಾಗೆ ತುಂಬ ಫೇಮಸ್ಸು ಆಗಿರ್ತಾಳೆ. ಅವಳ ತುಂಬ ಫೇಮಸ್ ಲೈನ್ ಸ್ಮೈಲ್ ಫಾರ್ ಮೀ. ಮತ್ತು ಇನ್ನೊಂದು ಕಡೆ ಚೆರಿ ಬಗ್ಗೆ ಮಾತಾಡಿದರೆ, ಇವನಿಗೆ ಪೋಯಮ್ಸ್ ಬರೆಯೋದಂದರೆ ತುಂಬ ಇಷ್ಟ. ಒಂದು ಜಾಪನೀಸ್ ಪೋಯಮ್ ಬರೆಯೋದಂದರೆ ಇವನಿಗೆ ತುಂಬ ಇಷ್ಟ. ಅದನ್ನು ಹೈಕು ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ನಮ್ಮ ಮೇನ್ ಕ್ಯಾರೆಕ್ಟರ್ ಯಾವಾಗಲೂ ಒಂದು ಹೆಡ್ಫೋನ್ ಹಾಕ್ಕೊತಾ ಇರ್ತಾನೆ. ಅವ್ನು ಹೆಡ್ಫೋನ್ ಏನಕ್ಕೆ ಹಾಕೊಳ್ಳೋದಂದರೆ ಅವನೇನು ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಯಾವಾಗಲೂ ಮ್ಯೂಸಿಕ್ ಕೂಡ ರನ್ ಆಯ್ತಿರಲ್ಲ. ಅವ್ನು ಏನಕ್ಕೆ ಹೆಡ್ಫೋನ್ ಯೂಸ್ ಮಾಡೋದಂದರೆ ಅವರು ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ಗೆ ಸೋಷಲ್ ಆಂಗ್ಸೈಟಿ, ಅಂದರೆ ಅವನು ಜನರ ಜೊತೆ ಮಾತಾಡೋಕ್ಕೆ ಇಷ್ಟಪಡಲ್ಲ, ಸ್ಟೇಜ್ ಫಿಯರ್ ಇದೆ ಅನ್ಬೋದು ಅವನಿಗೆ. ಆದರೆ ಅವ್ನು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ನು ಹೈಕೂಸ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತಾನೆ. ಆದರೆ ಯಾರು ಕೂಡ ಆಡಿಯನ್ಸ್ ಇಲ್ಲ ಅವನಿಗೆ. ಇದ್ದಾರೆ ಒಂದು 3-4 ಜನ, ಅವ್ರ ಪೇರೆಂಟ್ಸ್, ಅವ್ರ ಫ್ರೆಂಡ್ಸ್ ಮಾತ್ರ. ಅವನಿಗೆ ತುಂಬಾ ಸೋಷಲ್ ಆಂಗ್ಸೈಟಿ ಅನ್ಬೋದು. ಯಾರು ಬೇರೆಯವ್ರ ಜೊತೆ ಮಾತಾಡಬೇಕಾಗುತ್ತೆ ಅಂತ ಅವ್ನು ಹೆಡ್ಫೋನ್ ಹಾಕೊತಾನೆ. ಯಾಕಂದರೆ ಹೆಡ್ಫೋನ್ ಹಾಕೊಂಡಿದ್ರೆ ಯಾರು ಕೂಡ ಅವ್ನ ಜೊತೆ ಮಾತಾಡೋಕ್ಕೆ ಇಷ್ಟಪಡಲ್ಲ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಮುಂದೋಗ್ತಾರೆ ಅಂತ ಆ ಥರ ಮನೋಭಾವದಿಂದ ಅವನು ಇರ್ತಾನೆ ಯಾವಾಗಲೂ. ಇಲ್ಲಿ ಇಬ್ಬರು ಮೇನ್ ಕ್ಯಾರೆಕ್ಟರ್ಗೆ ಒಂದೊಂದು ಪ್ರಾಬ್ಲಮ್ ಇದೆ. ಅವರಿಬ್ಬರು ಮೀಟ್ ಆದಾಗ ಏನಾಗುತ್ತೆ, ಅವರಿಬ್ಬರು ಪ್ರಾಬ್ಲಮ್ ಏನಾದರೂ ಕ್ಲಿಯರ್ ಆಗುತ್ತಾ ಅದನ್ನು ತಿಳ್ಕೊಬೇಕಂದ್ರೆ ನೀವು ಈ ಮೂವಿ ನೋಡಬೇಕು. ಮೂವಿ ನನಗೆ ಅಂತ ಹೇಳೋದಾದರೆ ಮೂವಿ ತುಂಬಾ ಸ್ಲೋ ಆಗಿ ಮುಂದೆ ಹೋಗ್ತಿದೆ. ಅಂದರೆ ಫಸ್ಟ್ ಹಾಫ್ ಅಂತೂ ತುಂಬಾ ಸ್ಲೋ ಅನ್ಬೋದು. ಮೂವಿ ಫೇಸಿಂಗ್ ಕೂಡ ತುಂಬ ಸ್ಲೋ ಆಗಿದೆ. ನಿಮ್ದೇನಾದರೂ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಲೋ ಇದ್ದರೆ ಈ ಮೂವಿನ ನೀವು ಕ್ವಿಟ್ ಮಾಡಿ ಹೋಗ್ಬಿಡ್ತೀರಾ ಸ್ಟಾರ್ಟಿಂಗ್ 10 ನಿಮಿಷದಲ್ಲೇ. ಹೌದು, ನನ್ನ ಅಟೆನ್ಷನ್ ಸ್ಪ್ಯಾನ್ ಕೂಡ ತುಂಬಾ ಲೋ ಇರೋ ಕಾರಣ ನಾನು ಈ ಮೂವಿನ ಒಂದ್ಸಲ ಕ್ವಿಟ್ ಮಾಡಿದ್ದೆ. ಆದರೆ ಮೂವಿ ನೋಡಲೇಬೇಕು, ಎಂಡಿಗೆ ತಿಳ್ಕೊಳ್ಳೇಬೇಕು ಅಂತ ನಾನು ಮೂವಿನ ಮತ್ತೆ ಪ್ಲೇ ಮಾಡಿದೆ, ಮತ್ತು 8 ಗಂಟೆ ನೋಡಿದೆ. ಮೂವಿ ಫಸ್ಟ್ ಹಾಫ್ ತುಂಬಾ ಸ್ಲೋ ಆಗಿ ನಡೆಯುತ್ತೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸ್ಟೋರಿ ರಿವೀಲ್ ಆಗುತ್ತೆ, ಮತ್ತು ಎಂಡಿಂಗಲ್ಲಿ ಅದೇ ರೀತಿ ಸ್ಲೋ ಆಗಿ ಎಂಡ್ ಆಗುತ್ತೆ. ಆದರೆ ಎಂಡಿಂಗ್ ಮಾತ್ರ ತುಂಬ ಇಷ್ಟ ಆಯ್ತು ನನಗೆ. ಎಂಡಿಂಗಲ್ಲಿ ಒಂದು ಸ್ವಲ್ಪ ಹೈಪ್ ಮೂವ್ಮೆಂಟ್ ಮಾಡುತ್ತೆ. ಓವರಾಲ್ ಒಂದು ಗುಡ್ ಎಂಡಿಂಗ್ ಅನ್ಬೋದು. ಓವರಾಲ್ ಆಗಿ ಈ ಮೂವಿ ರನ್ ಟೈಮ್ ಕೂಡ ಕಡಿಮೆ ಇದೆ, 1 hour 27 minutes. ಹಾಗೆ ಸ್ಟೋರಿ ಕೂಡ ತುಂಬಾ ಸ್ಲೋ ಆಗಿ ಮೂವ್ ಆಗುತ್ತೆ. ಅದೊಂದು ಈ ಮೂವಿಗೆ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಅನ್ಬೋದು. ಈ ಮೂವಿಯ ಟೈಟಲ್ ವರ್ಲ್ಡ್ಸ್ ಬಬಲ್ ಅಪ್ ಲೈಕ್ ಅ ಸೋಡಾ ಪಾಪ್, ಇದನ್ನು ಕೂಡ ನಮ್ಮ ಮೇನ್ ಕ್ಯಾರೆಕ್ಟರ್ ಬರೆದಿದ್ದು. ಆದರೆ ಈ ಮೂವಿ ನಂಗೊಂದು ಡೌಟ್ ಇದೆ. ನಮ್ಮ ಮೇನ್ ಕ್ಯಾರೆಕ್ಟರ್ಗೆ ಸೋಷಲ್ ಆಂಗ್ಸೈಟಿ ಇದ್ರು ಅವ್ನು ಯಾಕೆ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ದಂತ ಅವಾಗ ಅವ್ನಿಗೆ ಭಯ ಆಯ್ತಿರ್ನಿಲ್ವಾ? ಆದರೆ ಅವ್ನು ಗೊತ್ತಿರೋರ ಕೈಲಿ ಅಷ್ಟು ಎದುರ್ಕೊಳ್ಳೋದಿಲ್ಲ. ಒಂದ್ಸಲಿ ಯಾವ್ದಾರು ಹೊಸ ಪರ್ಸನ್ ಮೀಟ್ ಆದಮೇಲೆ ಒಂದ್ಸಲಿ ಆ ಪರ್ಸನ್ ನೀವು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ಅವ್ನು ಎಷ್ಟು ಎದ್ರಲ್ಲ, ಆ ಹೆಡ್ಫೋನ್ ಅವ್ನು ರಿಮೂವ್ ಕೂಡ ಮಾಡ್ತಾನೆ ಅವಾಗ. ಆದರೆ ಇಲ್ಲಿ ನಮ್ಮ ಫೀಮೇಲ್ ಲೀಡ್ ಯಾವಾಗಲೂ ಮಾಸ್ಕ್ ಹಾಕೊಂಡೇ ಇರ್ತಾಳೆ. ಇವಳು ತನ್ನ ಮನೇಲಿ ಮಾತ್ರ ರಿಮೂವ್ ಮಾಡೋದು, ಯಾಕಂದರೆ ಅವ್ರ ಮನೆಯವ್ರು ನೋಡಿರ್ತಾರಲ್ಲ, ಅದಕ್ಕಾಗಿ ರಿಮೂವ್ ಮಾಡ್ತಾಳೆ. ಮತ್ತು ಊಟ ಮಾಡೋಕ್ಕೂ ಎದುರ್ತಾಳೆ ಬೇರೆ ಕಡೆ ಎಲ್ಲ ಹೋದರೆ. ಕೊನೆಗೂ ಇವಳು ತನ್ನ ಮಾಸ್ಕ್ ರಿಮೂವ್ ಮಾಡ್ತಾಳೆ. ಅದನ್ನು ನೀವು ಈ ಮೂವಿಯಲ್ಲಿ ನೋಡಬೇಕು. ಓವರಾಲ್ ಎಲ್ಲ ಪಾಯಿಂಟ್ಸ್ ಕನ್ಸಿಡರ್ ಮಾಡಿದ್ರೆ ಇದೊಂದು ಆವ್ರೇಜ್ ಮೂವಿ ಅನ್ಬೋದು. ನಿಮ್ಗೇನಾದ್ರು ಸ್ಲೋ ಪೇಸಿಂಗ್ ಮೂವಿ ನೋಡೋಕ್ಕೆ ಇಷ್ಟ ಇದ್ದರೆ, ಮತ್ತು ನಿಮಗೇನು ಅಷ್ಟು ಬೋರ್ ಆಗಲ್ಲ ಅಂದರೆ, ಈ ಥರ ಸ್ಲೋ ಪೇಸಿಂಗ್ ಮೂವಿ ಎಲ್ಲ ಇಷ್ಟ ಆಗೋದಾದರೆ, ಸ್ಟೋರಿ ಸ್ವಲ್ಪ ಇಷ್ಟ ಆಗಿದ್ರೆ ಈ ಮೂವಿನ ನೀವು ನೋಡೋಕೆ ಹೋಗ್ಬೋದು. ಇಲ್ಲಾಂದರೆ ಈ ಮೂವಿನ ಸ್ಕಿಪ್ ಮಾಡಿ. ಓವರಾಲ್ ಆಗಿ ನಂಗೊಂದು ಆವ್ರೇಜ್ ಮೂವಿ ಅನಿಸ್ತಿದ್ದು. ನೀವೇನಾರು ಈ ಮೂವಿ ಮುಂಚೆನೇ ನೋಡಿದರೆ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ಬೋದು.